ದೆಹಲಿ ಮಾದರಿಯಲ್ಲಿ ಕಾಶ್ಮೀರದಲ್ಲಿ ಮತ್ತೊಂದು ಸ್ಫೋಟ ಸಂಭವಿಸಿದೆ. ಜಮ್ಮು ಕಾಶ್ಮೀರದ ದಕ್ಷಿಣ ಶ್ರೀನಗರದಲ್ಲಿ ಭಾರಿ ಸ್ಫೋಟ ಆಗಿರೋದು. ಪೊಲೀಸರು ಸೇರಿ 7 ಜನರು ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. 30 ಜನರಿಗೆ ಗಾಯಗಳಾಗಿದೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಟ್ರೀಟ್ಮೆಂಟ್ ಅನ್ನು ಕೊಡಿಸುವಂತ ಕೆಲಸ ಆಗ್ತಾ ಇದೆ. ಇದು ನೌಗಾಮ್ ಪೊಲೀಸ್ ಠಾಣೆಯ ಹೊರಗೆ ಆಗಿರುವಂತ ಪ್ರಬಲ ಸ್ಫೋಟ. ಗಾಯಾಳು ಸಿಬ್ಬಂದಿ ಶ್ರೀನಗರದ ಜಿಎಂಸಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸ್ಫೋಟದ ಬಳಿಕ ಕಾಣಿಸಿಕೊಂಡ ಭಾರಿ ಪ್ರಮಾಣದ ಬೆಂಕಿ. ನೋಡಿ, ದೆಹಲಿಯ ಸ್ಫೋಟ ಸಂಭವಿಸಿ ಅದರ ತನಿಖೆಗೆ ನಡೀತಾ ಇದೆ. ದೆಹಲಿ ಸ್ಫೋಟಕ್ಕಿಂತ ಸ್ವಲ್ಪ ಗಂಟೆಗಳ ಮುಂಚೆ ಉಗ್ರರನ್ನು ಬಂಧಿಸಲಾಗಿತ್ತು. ಉಗ್ರರುಗಳನ್ನು ಬಂಧಿಸಲಾಗಿತ್ತು. ಅವರ ಬಳಿ ಇದ್ದಂಥ ಸ್ಫೋಟಕ ವಸ್ತುಗಳನ್ನು ವಶಕ್ಕೆ ಪಡ್ಕೊಳ್ಳಲಾಗಿತ್ತು. ಆ ಸ್ಫೋಟಕ ವಸ್ತುಗಳ ಪರಿಶೀಲನೆಗೆ ಅಂತ, ತಪಾಸಣೆಗೆ ಅಂತ ಏನು ಬಳಕೆ ಮಾಡ್ಕೊಂಡಿದ್ದಾರೆ, ಇದು ಏನು, ಇದರ ಇಂದ ಆಗುವಂಥ ಎಫೆಕ್ಟ್ ಏನು, ಇದರ ಪರಿಣಾಮ ಎಷ್ಟರ ಮಟ್ಟಿಗೆ ಇರತ್ತೆ, ಇದು ಇವರಿಗೆ ಎಲ್ಲಿ ಸಿಗುತ್ತೆ, ಏನು ಎತ್ತ, ಅದೆಲ್ಲವನ್ನು ಚೆಕ್ ಮಾಡೋದಕ್ಕೆ ಅಂತ ತೆಗೆದುಕೊಂಡು ಹೋಗಲಾಗಿತ್ತು ಆ ಸ್ಫೋಟಕಗಳನ್ನು. ಅದು ಬ್ಲಾಸ್ಟ್ ಆಗಿರುವಂಥದ್ದು. ಬ್ಲಾಸ್ಟ್ ಆಗಿ ಈ ಒಂದು ಅವಘಡ ಸಂಭವಿಸಿದೆ. ಸುಮಾರು 7 ಮಂದಿ ಸಾವನ್ನಪ್ಪಿದ್ರೆ ಅನೇಕರಿಗೆ ಗಂಭೀರವಾದಂಥ ಗಾಯಗಳಾಗಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆಗೆ ಸದ್ಯ ಅಲ್ಲಿನ ಪರಿಸ್ಥಿತಿಯನ್ನು ನಾವು ಗಮನಿಸ್ತಾ ಇದ್ದೀವಿ. ಯಾವ ಪ್ರಮಾಣದಲ್ಲಿ ಸ್ಫೋಟ ಸಂಭವಿಸಿದೆ ಅಂತ. ಸ್ಫೋಟದ ನಂತರ ಭಯಂಕರವಾದಂಥ ಬೆಂಕಿ ಧಗನೆ ಹೊತ್ತು ಉಳಿದಿದೆ. ಅಂದರೆ ಅದು ಆ ಸ್ಫೋಟಕಗಳ ತೀವ್ರತೆಯೋ ಆ ಪರಿಣಾಮ ಆ ರೀತಿಯಾಗಿರುತ್ತೋ ಗೊತ್ತಿಲ್ಲ. ನೋಡಿ, ನೀವು ಗಮನಿಸ್ತಾ ಇರ್ಬೋದು ಆ ಶಬ್ದ, ಆ ಬೆಳಕು, ಯಾವ ಪ್ರಮಾಣದಲ್ಲಿ ಸ್ಫೋಟ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಸಿಗ್ತಾ ಇರೋ ಮಾಹಿತಿ ಪ್ರಕಾರ ಸಿಕ್ಕಂತ ಅಷ್ಟೂ ಸ್ಫೋಟಕಗಳನ್ನು ತೆಗೆದುಕೊಂಡು ಹೋಗಿರ್ಲಿಲ್ವಂತೆ. ಸ್ಯಾಂಪಲ್ ಟೆಸ್ಟಿಗಲ್ವಾ, ಸ್ವಲ್ಪ ಮಾತ್ರ ತೆಗೆದುಕೊಂಡು ಹೋಗಿದ್ರಂತೆ. ಚೆಕ್ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಈ ಅವಘಡ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಘಟನೆಯಲ್ಲಿ ಸುತ್ತಮುತ್ತ ಇದ್ದವರು ಕೆಲವರು ಗಂಭೀರ ಪರಿಸ್ಥಿತಿಯಲ್ಲಿದ್ದಾರೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಟ್ರೀಟ್ಮೆಂಟ್ ಕೊಡಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಜಮ್ಮು ಕಾಶ್ಮೀರದ ದಕ್ಷಿಣ ಶ್ರೀನಗರದಲ್ಲಿ ಸ್ಫೋಟ ಪ್ರಕರಣ. ಸ್ಫೋಟದಿಂದ ಮೃತಪಟ್ಟವರ ಸಂಖ್ಯೆ 7ಕ್ಕೆ ಏರಿಕೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಪೊಲೀಸರು ಸೇರಿ 30 ಜನರಿಗೆ ಗಾಯ ಆಗಿದೆ. ಸ್ಥಳೀಯ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಇದು ಭಯೋತ್ಪಾದಕ ದಾಳಿಯಲ್ಲ, ಆಕಸ್ಮಿಕ ಸ್ಫೋಟ. ಇದೊಂದು ಆಕಸ್ಮಿಕ ಸ್ಫೋಟ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ವಶಕ್ಕೆ ಪಡೆದಿದ್ದ ಸ್ಫೋಟಕ ಪರಿಶೀಲನೆ ವೇಳೆ ನಡೆದಂತ ಸ್ಫೋಟ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಫರೀದಾಬಾದ್ನಲ್ಲಿ ಜಪ್ತಿ ಮಾಡಿದಂತ ಸ್ಫೋಟಕಗಳ ಮಾದರಿಗಳ ಪರಿಶೀಲನೆ ವೇಳೆ ನಡೆದಂತ ದುರಂತ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಇದು ಸ್ಫೋಟಕಗಳ ಮಾದರಿಗಳ ಪರಿಶೀಲನೆಯ ವೇಳೆ ನಡೆದಂತ ದುರಂತ. ಇದು ಯಾವುದೇ ದಾಳಿ ಅಲ್ಲ, ಆಕಸ್ಮಿಕ ಅನ್ನೋದನ್ನ ಹೇಳ್ತಾ ಇರುವಂಥದ್ದು. ಸೊ ಅಲ್ಲಿಗೆ ಒಂದು ಕ್ಲಾರಿಟಿ ಸಿಗ್ತಾ ಇದೆ. ಯಾರೋ ಭಯೋತ್ಪಾದಕರು, ಉಗ್ರರು ಮಾಡಿದಂಥ ದಾಳಿ ಅಲ್ಲ, ಆಕಸ್ಮಿಕವಾಗಿ ಅಚಾನಕ್ಕಾಗಿ ಆದಂಥ ಅವಘಡ ಅನ್ನೋದು. ಬಟ್ ಇದೊಂದು ದೊಡ್ಡ ದುರಂತವೇ. ಯಾಕೆ ಹೇಳಿ, ಪಾಪ ಅಲ್ಲಿದ್ದವರೆಲ್ಲ ಕೆಲಸನೇ ಮಾಡ್ತಾ ಇದ್ದವರು. ಪೊಲೀಸ್ ಅಧಿಕಾರಿಗಳಿದ್ರು ಮತ್ತು FSLನ ತಜ್ಞರಿದ್ರಂತೆ, ಹಾಗೆಯೇ ತಹಶೀಲ್ದಾರು ಇದ್ರಂತೆ, ಅನೇಕ ಅಧಿಕಾರಿಗಳಿದ್ರು ಸ್ಥಳದಲ್ಲಿ ಅಂತ ಗೊತ್ತಾಗ್ತಾ ಇದೆ. ಇದನ್ನು ಪರಿಶೀಲನೆ ಮಾಡಬೇಕಾಗಿತ್ತಲ್ಲ ಆ ಹಿನ್ನೆಲೆಯಲ್ಲಿ. ಆ ಸಂದರ್ಭದಲ್ಲಿ ಒಂದು ಅವಘಡ ಸಂಭವಿಸಿರೋದು ನಿಜವಾಗ್ಲೂ ಬೇಸರದ ಸಂಗತಿ. ನೋಡಿ, ಸ್ಫೋಟಕಗಳನ್ನು ಮನೆಯಲ್ಲಿ ಸಂಗ್ರಹಿಸೋದು, ಸ್ಫೋಟಕಗಳನ್ನು ಇಟ್ಕೊಂಡು ಕ್ಯಾರಿ ಮಾಡೋದು, ಟ್ರಾವೆಲ್ ಮಾಡೋದು, ಇದು ಎಷ್ಟೋ ಬಾರಿ ನಮ್ಮಲ್ಲೂ ಆಗಿತ್ತಲ್ಲ. ಕುಕ್ಕರ್ ಬಾಂಬ್ ಬ್ಲಾಸ್ಟ್, ಏನೋ ಮಾಡಿ ತಗೊಂಡು ಹೋಗ್ತಾ ಇದ್ದಿದ್ದು ಬ್ಲಾಸ್ಟ್ ಆಗಿ ಬೆರಳೆಲ್ಲ ಊಷ್ಟಾಗಿತ್ತಲ್ಲ. ಸೊ ಅದು ಅವ್ರವ್ರ ಜೀವ ಹೋದ್ರೆ ಪರವಾಗಿಲ್ಲ, ಕೆಟ್ಟ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ, ಹೋಗ್ಬಿಟ್ರೆ ಅವ್ರೂ ಪ್ರಾಬ್ಲಮ್ ಇಲ್ಲ. ಆದರೆ ಪಾಪ ಅಧಿಕಾರಿಗಳಿಗೆ ಏನು ತಪ್ಪು ಮಾಡಿರ್ತಾರೆ ಹೇಳಿ. ಎಷ್ಟೋ ಜನರ ಜೀವ ಉಳಿಸಿರ್ತಾರೆ. ಅದನ್ನು ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಈ ಥರ ಆಗ್ಬಿಟ್ರೆ ಏನೂ ತಪ್ಪೇ ಮಾಡದ ಕರ್ತವ್ಯ ನಿರತ ಅಧಿಕಾರಿಗಳು ಇದ್ದಂಥ ಸಂದರ್ಭದಲ್ಲಿ ಈ ಥರದ್ದು ಸ್ಫೋಟಗಳು ಸಂಭವಿಸಿ ಅವರ ಜೀವ ಹೋಯಿತು ಅಂತ ಅಂದಾಗ ನಮ್ಮೆಲ್ಲರ ಜೀವ ಉಳಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅದು ಬೇಸರ ಅನಿಸುತ್ತೆ. ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ. ಅಧಿಕಾರಿಗಳು ಹೇಳ್ತಾ ಇದ್ರೂ ಕೂಡ ತನಿಖೆ ಆಗಬೇಕಲ್ವಾ, ನಿಖರವಾದಂಥ ಮಾಹಿತಿ ಸಿಗಬೇಕಲ್ವಾ. ಸೊ ಈಗಾಗಲೇ ಸ್ಥಳಕ್ಕೆ FSLನ ತಜ್ಞರು, ಬಾಂಬ್ ಸ್ಕ್ವಾಡ್ ಎಲ್ಲ ಭೇಟಿ ಕೊಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನೌಗಾಮ್ ಠಾಣೆ ಬಳಿ ಅಮೋನಿಯಂ ನೈಟ್ರೇಟ್ ಸ್ಫೋಟ. ಅಮೋನಿಯಂ ನೈಟ್ರೇಟ್ ಸ್ಯಾಂಪಲ್ ಸಂಗ್ರಹದ ವೇಳೆ ಬ್ಲಾಸ್ಟ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪೊಲೀಸರು ಸೀಸ್ ಮಾಡಿದ್ದ ಅಮೋನಿಯಂ ನೈಟ್ರೇಟ್ ದಾಸ್ತಾನು. ನೌಗಾಮ್ ಠಾಣೆಯಲ್ಲೇ ದಾಸ್ತಾನು ಇಟ್ಟಿದ್ದಂಥ ಪೊಲೀಸರು ಸುಮಾರು 350 kgಗೂ ಅಧಿಕ ಅಮೋನಿಯಂ ನೈಟ್ರೇಟ್ ಶೇಖರಣೆ. 350 kgಗೂ ಅಧಿಕ ಅಮೋನಿಯಂ ನೈಟ್ರೇಟ್ ಸ್ಫೋಟ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. 350 kgಗೂ ಅಧಿಕ ಅಮೋನಿಯಂ ನೈಟ್ರೇಟ್ ಅಂತೆ.
ನೌಗಾಂ ಠಾಣೆ ಬಳಿ ಅಮೋನಿಯಂ ನೈಟ್ರೇಟ್ ಸ್ಫೋಟ ಆಗಿರುವಂಥದ್ದು. ಈ ನೈಟ್ರೇಟ್ ಸ್ಯಾಂಪಲ್ ಸಂಗ್ರಹದ ವೇಳೆ ಈ ಬ್ಲಾಸ್ಟ್ ಆಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಪೊಲೀಸರು ಸೀಸ್ ಮಾಡ್ಕೊಂಡು ಬಂದಿದ್ರಲ್ಲ ಅಮೋನಿಯಂ ನೈಟ್ರೇಟ್, ದಾಸ್ತಾನು ಸಂದರ್ಭದಲ್ಲಿ ಅದನ್ನು ಚೆಕ್ ಮಾಡುವಂಥ ಸಂದರ್ಭದಲ್ಲಿ ಈ ಅವಘಡ, ಈ ಬ್ಲಾಸ್ಟ್ ಆಗಿದೆ ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿ. ಕಂಪ್ಲೀಟ್ ಆದಂಥ ತನಿಖೆ ಆಗತ್ತೆ. ಅಲ್ಲಿ ಸುತ್ತಮುತ್ತಲ ಪರಿಸ್ಥಿತಿ ಏನಿತ್ತು, ಹೇಗೆ ಸಡನ್ನಾಗಿ ಬ್ಲಾಸ್ಟ್ ಆಯಿತು, ಯಾಕೆ, ಏನು ಅಂತ ಈಗ ಸದ್ಯಕ್ಕೆ ಈಗಾಗಲೇ ಸ್ಥಳಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸದ್ಯ ಅಲ್ಲಿನ ಪರಿಸ್ಥಿತಿಯನ್ನು ನೀವು ನೋಡ್ತಾ ಇದ್ದೀರಾ. ಸುತ್ತವೂ ಬೆಂಕಿ 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 ಎಲ್ಲ ಕಡೆ ಹೊತ್ತು ಉರಿತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆಗೆ ತನಿಖೆಯನ್ನು ನಡೆಸಲಾಗ್ತದೆ. ಸದ್ಯಕ್ಕೊಂದು ಕ್ಲಾರಿಟಿ ಕೊಡೋ ಕೆಲಸ ಮಾಡಿದ್ದಾರೆ. ಇದ್ಯಾವುದೇ ಉದ್ದೇಶಿತ ದಾಳಿ ಅಲ್ಲ, ಆಕಸ್ಮಿಕವಾಗಿ ತನಿಖಾ ಸಂದರ್ಭದಲ್ಲಿ ಆಗಿರೋದು. ನೌಗಾಂ ಸ್ಫೋಟದ ಬಗ್ಗೆ ತೀವ್ರಗೊಂಡ ತನಿಖೆ. ಶ್ವಾನದಳ ಪೊಲೀಸರಿಂದ ಸ್ಥಳದಲ್ಲಿ ತೀವ್ರ ತಪಾಸಣೆ. ಸ್ಫೋಟ ಹೇಗಾಯ್ತು ಅಂತ ತನಿಖಾ ತಂಡ ಪರಿಶೀಲನೆ. ಸದ್ಯ ಇದೀಗ ತನಿಖೆಯನ್ನ ಚುರುಕುಗೊಳಿಸಲಾಗಿದೆ. ಸ್ಫೋಟ ಹೇಗಾಯ್ತು, ಏನು ಎತ್ತ ಅನ್ನೋದನ್ನ ತನಿಖೆ ಮಾಡಲಾಗ್ತಾ ಇದೆ. ಈಗಾಗಲೇ ಸ್ಫೋಟ ನಡೆದಂತ ಈ ಸ್ಥಳಕ್ಕೆ ಶ್ವಾನದಳ ಪೊಲೀಸರು ತೀವ್ರ ತಪಾಸಣೆಗೆ ಒಳಪಡಿಸಿದ್ದಾರೆ. ಯಾಕಂದ್ರೆ ನಿಖರವಾದಂಥ ಮಾಹಿತಿ ಸಿಗಬೇಕಾಗತ್ತಲ್ವಾ. ನೋಡಿ, ಮೊನ್ನೆ ಕಾರ್ ಬ್ಲಾಸ್ಟ್ ಆದಾಗ್ಲೂ ಕೂಡ ಒಂದು ಕ್ಲಾರಿಟಿ ಇರಲಿಲ್ಲ. ಕಾರ್ ಬ್ಲಾಸ್ಟ್ ಆಯಿತು, ಟ್ರಾವೆಲ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲೇ ಆಯಿತು, ಹೇಗಾಯಿತು ಅಂತೆಲ್ಲ ಹೇಳ್ತಾ ಇದ್ರು. ಆಮೇಲೆ ಇದು ಆತ್ಮಾಹುತಿ ದಾಳಿ ಅಂತಿದ್ರು, ಆಮೇಲೆ ಅದು ಆಕಸ್ಮಿಕ ಅಂತಿದ್ರು. ಸೊ ನಾವು ಸಡನ್ನಾಗಿ ಯಾವುದೇ ರಿಯಾಕ್ಷನ್ಸ್ ಕೊಡೋದಕ್ಕೂ ಆಗೋದಿಲ್ಲ, ಗೆಸ್ಸಿಗೆ ಬರೋದಕ್ಕೂ ಆಗೋದಿಲ್ಲ, ನಿರ್ಧಾರಕ್ಕೂ ಬರೋದಕ್ಕೂ ಆಗೋದಿಲ್ಲ. ಸದ್ಯ ಈಗಾಗಲೇ ತನಿಖೆಯನ್ನು ಮಾಡಲಾಗ್ತಾ ಇದೆ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಶ್ವಾನದಳ ಸೇರಿದಂತೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಸುತ್ತಮುತ್ತಲಿನ ವಾತಾವರಣವನ್ನು, ಸುತ್ತಮುತ್ತಲಿನ ಜಾಗಗಳನ್ನು ಪರಿಶೀಲಿಸ್ತಾರೆ. ಬ್ಲಾಸ್ಟ್ ಆದಂಥ ಸಂದರ್ಭ, ಬ್ಲಾಸ್ಟ್ ಆದಂಥ ಈ ಪ್ರದೇಶದಲ್ಲಿ ಏನಾದರೂ ಅನುಮಾನಾಸ್ಪದ ವಸ್ತುಗಳು ಅಥವಾ ನಿಖರವಾದಂಥ ಡೀಟೇಲ್ಸ್ ಸಿಗುವಂಥ ವಸ್ತುಗಳು ಇದೇನಾದರೂ ಸಿಗುತ್ತಾ, ಏನು ಎತ್ತಾ ಅಂತ ಇದೀಗ ಪರಿಶೀಲನೆಯನ್ನು ನಡೆಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಈಗಿರೋ ಮಾಹಿತಿಯ ಪ್ರಕಾರ ಇದು ಮೊನ್ನೆ ವಶಪಡಿಸ್ಕೊಂಡ್ರಲ್ಲ ಸ್ಫೋಟಕ ವಸ್ತುಗಳು, ಅವುಗಳ ಪರಿಶೀಲನೆಯ ವೇಳೆ ತನಿಖಾ ಸಂದರ್ಭದಲ್ಲಿ ಆಗಿರುವಂಥ ಆಕಸ್ಮಿಕವಾದಂಥ ಬ್ಲಾಸ್ಟ್ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಬಟ್ ಸಂಪೂರ್ಣವಾದಂಥ ಒಂದು ಕ್ಲಾರಿಟಿ ಅನ್ನೋದು ಸಿಗಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ರಾತ್ರಿ 11:20ಕ್ಕೆ ಏಕಾಏಕಿಯಾಗಿ ಸ್ಫೋಟಗೊಂಡಂತ ಅಮೋನಿಯಂ ನೈಟ್ರೇಟ್ ಸ್ಫೋಟದ ತೀವ್ರತೆಗೆ ಮುಗಿಲೆತ್ತರಕ್ಕೆ ಆವರಿಸಿದ ಬೆಂಕಿ. ಅಕ್ಕಪಕ್ಕ ಇದ್ದ ಹಲವು ವಾಹನಗಳು ಸುಟ್ಟು ಭಸ್ಮ. ಸ್ಫೋಟದ ತೀವ್ರತೆಗೆ ಪಕ್ಕದ ಮನೆಯ ಕಿಟಕಿಗಳೇ ಓಪನ್ ಆಗ್ಬಿಟ್ಟಿದೆ. ಭಾರಿ ಸ್ಫೋಟದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿರೋದು. ಅಂದರೆ ಇದರ ತೀವ್ರತೆ ಎಷ್ಟು ಮಟ್ಟಿಗಿತ್ತು ಅಂದರೆ ಅಕ್ಕಪಕ್ಕ ಇದ್ದಂಥ ಹಲವು ವಾಹನಗಳು ಸುಟ್ಟು ಭಸ್ಮವಾಗಿ ಹೋಗಿದೆಯಂತೆ. ನಿನ್ನೆ ರಾತ್ರಿ 11:20ಕ್ಕೆ ನಡೆದಿರುವಂಥ ಘಟನೆ ಅನ್ನೋದು ಗೊತ್ತಾಗ್ತಾ ಇದೆ. ನೀವು ಆ CCTV ದೃಶ್ಯ ಗಮನಿಸ್ಕೊಳ್ಳಿ. ಇಲ್ಲಿ ಗೊತ್ತಾಗ್ತಾ ಇದೆ ಅಂದರೆ ಆ ಶಬ್ದ, ಆ ಬೆಳಕು ಎಷ್ಟು ಮಟ್ಟಿಗೆ ಅಲ್ಲಿ ಸ್ಫೋಟ ಸಂಭವಿಸಿದೆ ಅನ್ನೋದು ಗೊತ್ತಾಗುತ್ತೆ. ಈಗಾಗಲೇ ಸ್ಥಳಕ್ಕೆ ಶ್ವಾನದಳ ಪೊಲೀಸರೆಲ್ಲ ಭೇಟಿ ಕೊಟ್ಟಿದ್ದಾರೆ. ನಿನ್ನೆ ರಾತ್ರಿ ಕರೆಕ್ಟಾಗಿ ಒಂದು 11:20 ಸುಮಾರಿಗೆ ಈ ಒಂದು ಬ್ಲಾಸ್ಟ್ ಆಗಿದೆ. ಈ ಬ್ಲಾಸ್ಟ್ನ ಎಫೆಕ್ಟ್ ಹೆಂಗಿತ್ತು ಅಂತಂದರೆ ಸುತ್ತಮುತ್ತ ನೆಲೆಸಿದ್ದಂಥ ವೆಹಿಕಲ್ಸ್ಗಳು, ಅಕ್ಕಪಕ್ಕದ ಮನೆಯ ಕಿಟಕಿಗಳು ಇದೆಲ್ಲವೂ ಕೂಡ
ಬ್ಲಾಸ್ಟ್ ಆಗಿ ಓಪನ್ ಆಗಿರುವಂಥದ್ದು. ಅಂದರೆ ಅದರ ತೀವ್ರತೆ ಅಷ್ಟು ಮಟ್ಟಿಗಿತ್ತು. ಇನ್ನು ಈ ಘಟನಾ ಸ್ಥಳದಲ್ಲಿ ಟೋಟಲ್ ಆಗಿ ಎಷ್ಟು ಮಂದಿ ಇದ್ದರು? ಈಗ ನಮಗೆ ಸಿಗ್ತಿರೋ ಮಾಹಿತಿ 7 ಮಂದಿ ಸಾವನ್ನಪ್ಪಿದ್ದಾರೆ, ಇನ್ನು ಕೆಲವರಿಗೆ ಗಂಭೀರ ಗಾಯ ಆಗಿದೆ ಅಂತ. ಉಗ್ರ ವೈದ್ಯರ ಜಾಡು ಪತ್ತೆ ಹಚ್ಚಿದ್ದೇ ನೌಗಾಂ ಪೊಲೀಸರು. ನೌಗಾಂ ಪೊಲೀಸ್ ಠಾಣೆ ಬಳಿಯೇ ಈ ಸ್ಫೋಟ ನಡೆದಿರೋದು. ಜೈಷ್ ಎ ಮೊಹಮ್ಮದ್ ಪೋಸ್ಟರ್ ಪತ್ತೆ ಹಚ್ಚಿದ್ರು ಈ ಪೊಲೀಸರು. ನೌಗಾಂ ಪೊಲೀಸ್ ಠಾಣೆಯಲ್ಲೇ ಮೊದಲು ಕೇಸ್ ದಾಖಲಾಗಿತ್ತು. ಇಲ್ಲಿಂದಲೇ ಉಗ್ರ ವೈದ್ಯರ ಜಾಲದ ತನಿಖೆಯನ್ನ ಮೊದಲು ಆರಂಭಿಸಿದೆ. ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ ಸ್ಫೋಟ. ಈಗ ಅವರೊಂದು ಮೇಲ್ನೋಟಕ್ಕೆ ಹೇಳ್ತಾ ಇದ್ದಾರೆ, ಇದು ಆಕಸ್ಮಿಕವಾಗಿ ಆಗಿರೋದು, ಅಚಾನಕ್ಕಾಗಿ ಯಾವುದೇ ದಾಳಿ ಅಲ್ಲ ಇದು ಅಂತ. ಬಟ್ ಅನುಮಾನಗಳು ಹುಟ್ಕೊಳ್ತಾ ಇದೆ. ಯಾಕಂದರೆ ನೌಗಾಂ ಪೊಲೀಸ್ ಠಾಣೆ ಬಳಿನೇ ಈ ಸ್ಫೋಟ ನಡೆದಿರೋದು. ಮೊನ್ನೆ ಉಗ್ರರನ್ನ ಪತ್ತೆ ಹಚ್ಚಿದ್ದು ಇದೇ ನೌಗಾಂ ಪೊಲೀಸ್ ಠಾಣೆಯವರು. ಮೊದಲು ಕೇಸ್ ದಾಖಲಾಗಿದ್ದು ಉಗ್ರರಿಗೆ ಸಂಬಂಧಪಟ್ಟಂತೆ ಇಲ್ಲೇನೆ. ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಪೋಸ್ಟರ್ ಅನ್ನ ಕಂಡು ಹಿಡಿದಿದ್ದು ಕೂಡ ಇದೇ ನೌಗಾಂ ಪೊಲೀಸ್ ಠಾಣೆಯವರು. ಅಲ್ಲೇ ಒಂದು ಬ್ಲಾಸ್ಟ್ ಆಗಿದೆ ಅಂತಂದಾಗ 10 ಹಲವು ಅನುಮಾನಗಳು ಕಾಡುತ್ತೆ, 10 ಹಲವು ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ಬಟ್ ಇವರು ಮೇಲ್ನೋಟಕ್ಕೆ ಸದ್ಯಕ್ಕೆ ಇದು ಆಕಸ್ಮಿಕ ಅಂತ ಹೇಳ್ತಾ ಇದ್ರು ಕೂಡ ಸಂಪೂರ್ಣವಾದ ತನಿಖೆ ಆಗಬೇಕಾಗತ್ತೆ. ಇದು ದಾಳಿಯೋ, ಉದ್ದೇಶಪೂರ್ವಿತವೋ, ಅಥವಾ ಅಚಾನಕ್ಕಾಗಿ ಆಗಿದ್ದೋ, ಏನು ಎತ್ತ ಅಂತ ಆ ಹಿನ್ನೆಲೆಗಳಿಗೆ ತನಿಖೆನ ಮಾಡ್ತಾ ಇರೋದು. ರಾತ್ರಿ 11:20ಕ್ಕೆ ಈ ಘಟನೆ ನಡೆದಿದೆ. ರಾತ್ರಿ 11:40ರಿಂದ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಮೋನಿಯಂ ನೈಟ್ರೇಟ್ ಸ್ಫೋಟ ಅಂತ ಹೇಳ್ತಾ ಇರೋದು. ಸ್ಫೋಟಕ ಏನು ವಸ್ತುಗಳನ್ನು ವಶಕ್ಕೆ ಪಡ್ಕೊಂಡಿದ್ರು ಅದರ ಪರಿಶೀಲನೆಯ ಸಂದರ್ಭದಲ್ಲಿ ಅಚಾನಕ್ಕಾಗಿದ್ದು. ಅಂದರೆ ಮುನ್ನೆಚ್ಚರಿಕೆ ಅನ್ನೋದೆಲ್ಲ ಇದ್ದೇ ಇರುತ್ತೆ, ಒಂದಷ್ಟು ಅಲರ್ಟ್ ಆಗಿಯೇ ಇರ್ತಾರೆ. ಆದರೂ ಕೂಡ ಈ ಥರದೊಂದು ಬ್ಲಾಸ್ಟ್ ನಡೆದಿದೆ ಅಂತಂದಾಗ ಅನುಮಾನ ಸಹಜವಾಗಿ ಬರುತ್ತೆ ಅಲ್ವಾ. ಸೊ ಹಾಗಾಗಿ ಇದೇ ಥರ ಈ ಪ್ರಕರಣದಲ್ಲಿ ಅನುಮಾನಗಳು ಸದ್ಯಕ್ಕಂತೂ ಇದೆ. ಗೊತ್ತಿಲ್ಲ, ತನಿಖೆ ಕಂಪ್ಲೀಟ್ ಆಗಬೇಕಾಗತ್ತೆ. ತನಿಖಾ ನಂತರ ಅಧಿಕಾರಿಗಳಿಗೆ ಏನು ಹೇಳ್ತಾರೆ ಅಂತ, ಏನಾದರೂ ಮುಚ್ಚಿಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರಾ, ಅಂದರೆ ಪ್ಯಾನಿಕ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಹೈಡ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರಾ ಅನ್ನೋ ಒಂದು ಅನುಮಾನವೂ ಕೂಡ ಈ ಪ್ರಕರಣದಲ್ಲಿದೆ.